Maridang textbook of English for class 2nd standard part 1. Okay, unit 1, fun with friends. Chapter 1, my bicycle. Let us recite. I have a red bicycle. I pedal and I ride. Trin, trin, trin goes the bell. Makes my friends move aside. ಅಂದರೆ ಘಟಕ 1, ಫನ್ ವಿತ್ ಫ್ರೆಂಡ್ಸ್ ಅಂದರೆ ಸ್ನೇಹಿತರೊಂದಿಗೆ ಮೋಜು. ಚಾಪ್ಟರ್ 1, ಮೈ ಬೈಸಿಕಲ್ ನನ್ನ ಬೈಸಿಕಲ್. ಲೆಟ್ ಅಸ್ ರಿಸೈಟ್ ನಾವು ಪಠಿಸೋಣ ಅಂತ ಹೇಳ್ತಿದ್ದಾರೆ. ಹ್ಯಾವ್ ಎ ರೆಡ್ ಬೈಸಿಕಲ್ ನನ್ನ ಬಳಿ ಕೆಂಪು ಸೈಕಲ್ ಇದೆ. ಐ ಫೆಡಲ್ ಆ್ಯಂಡ್ ಐ ರೈಡ್. ಐ ಫೆಡಲ್ ಆ್ಯಂಡ್ ಐ ರೈಡ್ ಅಂದರೆ ನಾನು ಪೆಡಲ್ ಮತ್ತು ನಾನು ಸವಾರಿ ಮಾಡುತ್ತೇನೆ. ಅಂದರೆ ಪೆಟ್ಲೋಡುತ್ತಾ ನಾವು ಸವಾರಿ ಮಾಡ್ತೀವಲ್ಲ ಹಾಗೆ ಸೈಕಲನ್ನು. ಟ್ರಿನ್ 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 ಗೋಸ್ ದ ಬೆಲ್. ಅದು ಯಾವ ಥರ ಬೆಲ್ ಮಾಡುತ್ತೆ, ಗಂಟೆ ಬಾರಿಸುತ್ತೆ. ಟ್ರಿನ್ 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 ಗೋಸ್ ದ ಬೆಲ್ ಹಂಗೆ ಗಂಟೆ ಬಾರಿಸುತ್ತದೆ. ಗಂಟೆ ಬಾರಿಸ್ತಾ ಹೋಗ್ತೀವಿ. ಮೇಕ್ಸ್ ಮೈ ಫ್ರೆಂಡ್ಸ್ ಮೂವ್ ಅಸೈಡ್ ನನ್ನ ಸ್ನೇಹಿತರನ್ನು ಪಕ್ಕಕ್ಕೆ ಸರಿಸುತ್ತದೆ. ನಾವು ಯಾವಾಗ ಬೈಸಿಕಲಲ್ಲಿ ಹೋಗುವಾಗ ಟ್ರಿನ್ ಟ್ರಿನ್ನನ್ನು ಬೆಲ್ಲನ್ನು ಬಾರಿಸಿದಾಗ ಏನು ಮಾಡ್ತಾರೆ, ಫ್ರೆಂಡ್ಸು ಸೈಡಿಗೆ ಹೋಗ್ತಾರೆ ಅಲ್ವಾ, ಪಕ್ಕಕ್ಕೆ ಹೋಗ್ತಾರೆ. ಅಂದರೆ ಸೈಕಲ್ ಬರ್ತಾ ಇದೆ ಅಂತ ಹೋಗ್ತಾರೆ. ಓಕೆ ಓಕೆ ನೋಡಿ ಇಲ್ಲಿ ಲುಕ್ ಅಟ್ ದ ಪಿಕ್ಚರ್ಸ್. ನೋಡಿ ಅವ್ನು ರೆಡ್ ಬೈಸಿಕಲಲ್ಲಿ ಆ ಮಗು ಬರ್ತಾ ಇರ್ಬೇಕಾರೆ ಅವ್ನು ಟ್ರಿನ್ ಟ್ರಿನ್ ಶಬ್ದ ಮಾಡಿದಾಗ ಮಕ್ಕಳೆಲ್ಲ ಸೈಡಿಗೆ ಹೋಗ್ತಾರೆ. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಲ್ವಾ. ನೆಕ್ಸ್ಟ್ ಸ್ಟ್ಯಾಂಜಾ. ದ ಸೀಟ್ ಈಸ್ ಬ್ಲೂ ಇನ್ ಕಲರ್. ದ ಟೈರ್ಸ್ ಆ್ಯಂಡ್ ಪೆಡಲ್ ಆರ್ ಬ್ಲ್ಯಾಕ್. Sometimes fast, sometimes slow, but my bicycle is always on track. ಅಂದರೆ ದ ಸೀಟ್ ಈಸ್ ಬ್ಲೂ ಇನ್ ಕಲರ್ ಅಂದರೆ ಅವನ ಸೀಟ್ ಇದೆಯಲ್ಲ ಅದು ಯಾವ ಕಲರಲ್ಲಿದೆ, ಬ್ಲೂ ಕಲರಲ್ಲಿದೆ. ಬ್ಲೂ ಕಲರಲ್ಲಿ ಸೀಟ್ ಇದೆ ಅಂತ ಹೇಳ್ತಿದ್ದಾನೆ. ದ ಟೈರ್ಸ್ ಆ್ಯಂಡ್ ಪೆಡಲ್ಸ್ ಆರ್ ಬ್ಲ್ಯಾಕ್ ಅಂದರೆ ಅವನ ಟೈರ್ ಮತ್ತು ಪೆಡಲ್ಸ್ ಇದೆಯಲ್ಲ ಅದು ಕಪ್ಪು ಕಲರಲ್ಲಿದೆ. ಪೆಡಲ್ಸ್ಗಳು ಕಪ್ಪು ಬಣ್ಣದಾಗಿರ್ತವೆ ಅಂತ ಹೇಳ್ತಾ ಇದ್ದಾನೆ. ಸಮ್ಟೈಮ್ಸ್ ಫಾಸ್ಟ್ ಸಮ್ಟೈಮ್ಸ್ ಸ್ಲೋ ಅಂದರೆ ಆ ಮಗು ಬೈಸಿಕಲನ್ನು ಓಡಿಸುವಾಗ ಕೆಲವೊಮ್ಮೆ ವೇಗವಾಗಿ ಕೆಲವೊಮ್ಮೆ ನಿಧಾನವಾಗಿ ಹೋಗ್ತಾನಂತೆ. ಓಡಿಸುವಾಗ ಸಮ್ಟೈಮ್ಸ್ ಫಾಸ್ಟಾಗಿ ವೇಗವಾಗಿ ಹೋಗ್ತಾನೆ, ಕೆಲವೊಮ್ಮೆ ಸಮ್ಟೈಮ್ಸ್ ಸ್ಲೋ ನಿಧಾನವಾಗಿ ಹೋಗ್ತಾನೆ. ಬಟ್ ಮೈ ಬೈಸಿಕಲ್ ಈಸ್ ಆಲ್ವೇಸ್ ಆನ್ ಟ್ರ್ಯಾಕ್. ಆದರೆ ನನ್ನ ಸೈಕಲ್ಲು ಯಾವಾಗಲೂ ಟ್ರ್ಯಾಕ್ನಲ್ಲೇ ಇರುತ್ತದೆ. ಟ್ರ್ಯಾಕ್ನಲ್ಲೇ ಅಂದರೆ ರೋಡ್ ಮೇಲೆ ಸೈಡಲ್ಲೇ ಹೋಗುತ್ತೇನೆ ಅಂತ, ಟ್ರ್ಯಾಕ್ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಓಕೆ ನೆಕ್ಸ್ಟ್ ಸ್ಟ್ಯಾಂಜಾ. ಟು ಕೀಪ್ ಮೈ ಬೈಸಿಕಲ್ ಮೂವಿಂಗ್ ಆಲ್ ಐ ನೀಡ್ ಈಸ್ ಸಮ್ ಹೇರ್. ಐ ಪುಟ್ ಆನ್ ಮೈ ಲಿಟಲ್ ಹೆಲ್ಮೆಟ್ ಆ್ಯಂಡ್ ಗೋ ಹ್ಯಾಪಿಲಿ ಎವರಿವೇರ್. ಅಂದರೆ ಟು ಕೀಪ್ ಮೈ ಬೈಸಿಕಲ್ ಮೂವಿಂಗ್ ನನ್ನ ಸೈಕಲ್ ಚಲಿಸುತ್ತಲೇ ಇರಲು. ಈಗ ಆ ಸೈಕಲ್ ಯಾವಾಗಲೂ ಚಲಿಸ್ಬೇಕಂದ್ರೆ ಆಲ್ ಐ ನೀಡ್ ಈಸ್ ಸಮ್ ಹೇರ್. ಅದೇನು ಬೇಕು ಅದಕ್ಕೆ, ನನಗೆ ಬೇಕಾಗಿರೋದು ಸ್ವಲ್ಪ ಗಾಳಿ. ಅಂದರೆ ಆ ಸೈಕಲ್ ಚಲಿಸ್ಬೇಕಂದ್ರೆ ಟೈರ್ ಒಳಗಡೆ ಗಾಳಿ ಇರಬೇಕಲ್ವಾ. ಸೊ ಅದಕ್ಕೆ ನಾವು ಬೈಸಿಕಲ್ಗೆ ಪೆಟ್ರೋಲ್ ಡೀಸೆಲ್ ಹಾಕೋಕ್ಕಾಗಲ್ಲಲ್ವಾ. ಸೊ ಅದಕ್ಕೆ ಗಾಳಿ ಬೇಕು. ಸ್ವಲ್ಪ ಗಾಳಿ ಇದ್ದರೆ ಮಾತ್ರ ಅದು ಮುಂದೆ ಮೂವ್ ಆಗುತ್ತೆ, ಚಲಿಸೋಕ್ಕೆ ಸಾಧ್ಯ ಅಂತ. ಐ ಪುಟ್ ಆನ್ ಮೈ ಲಿಟಲ್ ಹೆಲ್ಮೆಟ್ ಅಂದರೆ ನನ್ನ ಪುಟ್ಟ ಹೆಲ್ಮೆಟ್ ಹಾಕಿಕೊಂಡು, ಚಿಕ್ಕ ನೋಡು ಆ ಮಗು ಚಿಕ್ಕ ಮಗು ಅಲ್ವಾ, ಹಾಗಾಗಿ ಚಿಕ್ಕ ಹೆಲ್ಮೆಟನ್ನು ಹಾಕ್ಕೊಂಡಿದ್ದಾನೆ. ನೋಡ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ರೆಡ್ ಹೆಲ್ಮೆಟ್ ಹಾಕ್ಕೊಂಡಿದ್ದಾನಲ್ವಾ, ಚಿಕ್ಕ ಹೆಲ್ಮೆಟನ್ನು ಹಾಕ್ಕೊಂಡಿದ್ದಾನೆ. ಆ್ಯಂಡ್ ಗೋ ಹ್ಯಾಪಿಲಿ ಎವರಿವೇರ್ ಎಲ್ಲೆಡೆ ಸಂತೋಷದಿಂದ ಹೋಗುತ್ತೇನೆ. ಅಂದರೆ ಸೈಕಲ್ ಹೊಡ್ಕೊಂಡು ಅವನು ಹೆಲ್ಮೆಟ್ ಹಾಕ್ಕೊಂಡು ಎಲ್ಲ ಕಡೆಗೂ ಖುಷಿಯಿಂದ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೈಟ್ ವರ್ಡ್ಸ್ ಮೀನ್ಸ್ ಕನ್ನಡ ಮೀನಿಂಗ್ ದೃಷ್ಟಿ ಪದಗಳಂತ ಕರಿತೀವಿ ನಾವು. ಹೈ ಅಂದರೆ ನಾನು, ಹ್ಯಾಂಡ್ ಅಂದರೆ ಮತ್ತು, ಈಸ್ ಇನ್ ಮೈ ನನ್ನಲ್ಲಿದ್ದೇನೆ ಅಂತ ಬರುತ್ತೆ. ಓಕೆ ಸಮ್ ನ್ಯೂ ವರ್ಡ್ಸ್ ಕೊಟ್ಟಿದ್ದಾನೆ. ಪೆಡಲ್, ಅಸೈಡ್, ಸಮ್ಟೈಮ್ಸ್, ಟ್ರ್ಯಾಕ್, ಹೆಲ್ಮೆಟ್, ಎವರಿವೇರ್. ಓಕೆ ಮಕ್ಕಳ,
ಇದು ಅರ್ಥ ಆಗಿದೆ ಪದ್ಯ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇವಕ್ಕೆ ಕೆಲವು ಕ್ವಶನ್ಸ್ ಇದೆ, ಅದಕ್ಕೆ ನಿಮ್ಗೆ ಆನ್ಸರನ್ನು ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು.